ಮೂಲಭೂತವಾದ ಹಕ್ಕನ್ನ ಅವರು ಮಾರ್ಕೊಳ್ತಿದ್ದಾರೆ. ಸೊ ದಯವಿಟ್ಟು ಇದನ್ನ ನಾವು ನಮ್ಮ ಒಂದು ಮೂಲಭೂತ ವ್ಯವಸ್ಥೆಯಿಂದನೇ ಕಿತ್ತಾಕ್ಬೇಕು ಅನ್ನೋ ಒಂದು ಇದನ್ನ ನನ್ನ ಒಂದು ಅಭಿಪ್ರಾಯ. ಸೊ ಯಾವುದೇ ಒಬ್ಬ ಪ್ರಜೆ ಆಗಲಿ ಅವರು ತಮ್ಮ ಒಂದು ಮತವನ್ನ ಸೊ ನಿರ್ಭೀತಿಯಿಂದ ಇಲ್ಲ ಇಲ್ಲಿ ನೀವು ಕಾರ್ಯಕ್ರಮ ನೋಡಿ ಎಷ್ಟು ಬಾರಿ ಅದರ ಪ್ರಯೋಗ ಮಾಡಿದ್ರು ಕ್ಷಮಿಸಿ, ಸಾರಿ ಕ್ಷಮಿಸಿ. ಈ ತರಹದ ಒಂದು ವೃತ್ತಿಯನ್ನ ನಮ್ಮ ಒಂದು ವ್ಯವಸ್ಥೆಯಿಂದಲೇ ತೆಗೆದುಹಾಕಬೇಕನ್ನೋ ಒಂದು ಇದನ್ನು ನನ್ನ ಒಂದು ಕಳಕಳಿಯ ಮನವಿ. ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಅವರ ಒಂದು ಮತದಾನದ ಹಕ್ಕನ್ನ ಚಲಾಯಿಸದೆ ಮನೇಲಿ ಕೂತ್ಕೊಳ್ಳೋದು ತುಂಬಾ ತಪ್ಪು ಅಂತ ನನ್ನ ಅಭಿಪ್ರಾಯ. ಆದ್ರಿಂದ ಇನ್ನು ಮುಂದೆ ಆದ್ರೆ ನಮ್ಮ ಮಹನೀಯರು, ನಮ್ಮ ಒಂದು ಭಾರತದ ಪ್ರಜೆಗಳು, ಸತ್ಪ್ರಜೆಗಳು ಈ ಒಂದು ತಮ್ಮ ಒಂದು ಸಾಮಾಜಿಕ ವ್ಯವಸ್ಥೆ ಇದನ್ನ ಒಂದು ಒಳ್ಳೆ ತರದಲ್ಲಿ ಇರಬೇಕು ಅಂತಂದ್ರೆ ಅವರೆಲ್ಲ ಒಂದು ಕೊಡುಗೆನು ತುಂಬಾ ಅತ್ಯಮೂಲ್ಯ. ತುಂಬಾ ಖುಷಿ ಆಯ್ತು ಶ್ರೀರಂಗನವರೇ. ನಿಜವಾಗ್ಲೂ ನಿಮಗೆ ಸಾಮಾಜಿಕ ಕಳಕಳಿ, ಸಮಾಜದ ಭ್ರಷ್ಟಾಚಾರದ ವಿರುದ್ಧದ ಆಂದೋಲನ, ಈ ತರ ಕಾರ್ಯಕ್ರಮದಲ್ಲಿ ಯಾವ್ದಾದ್ರು ಒಂದು ವಿಷಯವನ್ನು ತೆಗೆದುಕೊಂಡು ಮಾತಾಡಿ ಅಂತ ಹೇಳಿದ್ರೆ ಎಷ್ಟು ಸ್ಫುಟವಾಗಿ ನಿರುಗಳವಾಗಿ ಮಾತನಾಡ್ತೀರಾ. ನೋಡ್ತಾ ಇರೋರು ಇನ್ನು ಮುಂದೆ ಮತದಾನದ ಹಕ್ಕನ್ನ ತೆಗೆದುಕೊಂಡು ಅದರ ಬಗ್ಗೆ ಅರಿವನ್ನ ಮೂಡಿಸ್ಕೊಂಡು ನಾವು ಇನ್ನು ಮುಂದೆ ಎಂಥ ಒಂದು ರಾಜ್ಯದ ಸರ್ಕಾರವನ್ನ ಕಟ್ಟಬೇಕು, ಪ್ರೋತ್ಸಾಹಿಸಬೇಕು ಅಂತ ತಿಳ್ಕೊತಾರೆ. ತುಂಬಾ ಖುಷಿ ಆಯ್ತು. ಪಾಸ್ಪೋರ್ಟ್ ಆಫೀಸ್ ಪಾಸ್ಪೋರ್ಟ್ ಕಚೇರಿ, ಪಾಸ್ಪೋರ್ಟ್ ಆಫೀಸ್.